ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆ ಸಪೋರ್ಟ್ ಕೊಡಾಕತ್ತೀರಿ ವಿಡಿಯೋಕ್ಕೆ. ನನಗೆ ಕರೆಕ್ಟ್ ಹಾಕೋಕ್ಕಾಗವಲ್ತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹಾರರ್ ಸ್ಟೋರಿ ಹಾಕ್ರಿ ಅಂತ ಕೇಳಾಕತ್ತೀರಿ. ಹಾಕ್ತೇನೆ ರೀ ಹಾರರ್ ಸ್ಟೋರಿನು. ಅದಕ್ಕೆ ಸಪ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಏನು ಸ್ಟೋರಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದನ್ನ ಇದ್ರೊಳಗೆ ಹಾಕಿ ತೊಗೊಂಡೇನಿ. ಚಲೋ ಐತಿ ಕತಿ, ಭಾರಿ ಮಸ್ತ್ ಐತಿ. ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಹುಡ್ಕೋಕ್ಕಾಗಲ್ಲ ಅಂತೇಳಿ ಇದ್ರೊಳಗೆ ಕಂಟಿನ್ಯೂ ಐತಿ ಹಾರರ್ ಸ್ಟೋರಿನೇ. ಮಸ್ತ್ ಐತಿ. ಯಾರು ಈ ಸ್ಟೋರಿ ಒಳಗೆ ಹಾರರ್ ಹೆಂಗೆ ತೊಗೊಂತೀರಿ ಅಂತ ಏನು ಗೊತ್ತಾಕೈತಿ ನಿಮಗೆ. ಭಾರಿ ಮಸ್ತ್ ಐತಿ, ಸೆಂಟಿಮೆಂಟ್ ಐತಿ, ಆಮೇಲೆ ಕಾಮಿಡಿ ಐತಿ, ಆಮೇಲೆ ಥ್ರಿಲ್ಲರ್ ಐತಿ. ಒಂಥರ ಚೆನ್ನಾಗೈತಿ ಕತಿ. ಅದು ಮುಂದೆ ಒಂದು ಸ್ವಲ್ಪ ದಿನ ಒಂದು ಕೆಲವೊಂದು ಎಪಿಸೋಡ್ ಆದಮೇಲೆ ಅದು ಕಂಟಿನ್ಯೂ ಮಾಡ್ತೀನಿ. ಹಾರರ್ ಇದ್ರೊಳಗೆ ಐತಿ. ಯಾರು ದೆವ್ವ ಆಕಾರ ಏನಾಕಾರ ಪ್ರತಿಯೊಂದು ನೋಡುವಂತ್ರಿ. ಮಸ್ತ್ ಐತಿ. ಆಮೇಲೆ ಇನ್ನು ಹೆಂಗೆ ಹೇಳಿ, ಒಟ್ಟಿನಾಗ ನಿಮ್ಮೆಲ್ಲರ ಸಪೋರ್ಟಿಗೆ ಧನ್ಯವಾದ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಕಮೆಂಟ್ ಮಾಡಿದ್ರಿ, ಶಾಂತಕ್ಕ ನೀವು ಸೇಮ್ ಸ್ಟೋರಿ ಮಾಡ್ತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ ಅಂತೇಳಿ. ನೀವು ಮರ್ತಿರ್ಬೋದು, ಕೆಲವು ನೆನ್ಪಿಟ್ಕೊಂಡಿರಿ. ಹಳ್ಳಿ ಜೀವನದ ಕತೆ ಅಂತೇಳಿ ನಾನು ಮಾಡಿದ್ದೆ. ರೇಣಕ್ಗೆ ಒಂದು ಹಾರರ್ ಸ್ಟೋರಿ ತೊಗೊಂಡಿದ್ದೆ ನಾನು. ಅದರೊಳಗೆ ಗೌಡ್ರು ಅಂದರೆ ಕೌಸಲ್ಯ ದೆವ್ವ ಆಗಿ ಬಂದಿದ್ದು ಸೀನ್ ಎಲ್ಲ ತೊಗೊಂಡಿದ್ದೆ. ಎಷ್ಟು ಇಷ್ಟಪಟ್ಟಿದ್ರಿ. ನಾನು ಎಂತೆಂಥ ವಿಡಿಯೋಸ್ ಎಲ್ಲ ಮಾಡಿ ಈಗ ಒಂದು 5-6 ಸಾವಿರ, ಒಂದು 4-5 ಸಾವಿರ ಮೇಲೆ ಅಂತೂ ವಿಡಿಯೋಗಳಾಗ್ಯಾವು. ನಿಮ್ಗೆ ಗೊತ್ತು ಎಷ್ಟು ಎಪಿಸೋಡ್ ಮಾಡೀನಿ ಅಂತೇಳಿ. ಅದು ಸುಮ್ಮನೆ ಸಣ್ಣ ಮಾತಲ್ಲ. ಇಷ್ಟ ಆಗೋ ಥರ ಕಷ್ಟಪಟ್ಟು ಅಷ್ಟೆಲ್ಲ ವಿಡಿಯೋ, ಅದು ಕಂಟೆಂಟ್ ಹುಡುಕಿ ಮಾಡೋದು ಭಾಳ ಸಣ್ಣ ವಿಷಯ ಅಲ್ಲ. ಹಾರರು ಮಾಡೇನಿ, ಕಾಮಿಡಿ ಸಿಕ್ಕಾಪಟ್ಟೆ ಮಾಡೇನಿ, ಸೆಂಟಿಮೆಂಟು ಮಾಡೇನಿ. ಕೆಲವ್ರಿಗೆ ಗೊತ್ತಿಲ್ಲ ಅನ್ನಿಸ್ತೈತಿ. ಒಂದೊಂದು ಸಲ ಕಮೆಂಟ್ ಮಾಡಿರ್ತೀರಿ, ಉಪಯೋಗನೇ ಇಲ್ಲ ನೀನು ಅನ್ನೋ ಲೆಕ್ಕಕ್ಕೆ ಮಾಡ್ತೀರಿ. ಹಂಗೆ ಮಾಡಬೇಡ್ರಿ. ಎಲ್ರಿಗೂ ಅಲ್ಲ, ಆ ಥರ ಕಮೆಂಟ್ ಮಾಡಿದವ್ರಿಗೆ ಅಷ್ಟೇ ಬಿಟ್ಟು ಪ್ಲೀಸ್ ಪ್ರೀತಿಯಿಂದ ವಿಡಿಯೋ ನೋಡಿರಿ. ಹೋಗಿ ಬಂದ್ಯಾವ ಗುಡಿಗೆ? ಹಾಂ, ಹೋಗಿ ಬಂದೆ ಅತ್ತಿಯಾರ. ಒಬ್ರು ಬರಾಕ್ ಹೋಗಿ ನನಗೆಷ್ಟೋ ಧೈರ್ಯ. ಇವರು 2 ದಿನದಾಗ ಬರ್ತೇನಂದಾರ. 3 ದಿನ ಆತಲ್ರಿ ಅತ್ತಿಯಾರ, ಯಾಕೆ ಬರಲಿಲ್ಲ ಏನಪ್ಪ, ಹೆಂಗೆ ವಿಚಾರಿಸೋದು ಅಂತ. ನಾನು ಹಂಗಾರ ನಮ್ಮ ಮನೆಯರಿಗೆ ಹೋಗಿ ಒಂಚೂರು ಬೆಂಗಳೂರು ಕಡೆ ನೋಡ್ಕೊಂಬ ಅಂತ ಹೇಳ. ಬೆಂಗಳೂರೇನ ದೊಡ್ಡ ಪಟ್ಟಣ ಅಂತ, ಅಲ್ಲೇ ಸಿಗ್ಬೇಕಲ್ರಿ ಅತ್ತಿಯಾರ. ಏನು ಮಾಡೋದು, ವಿಳಾಸನೂ ಇಲ್ಲಪ್ಪ, ಎಲ್ಲಿ ಹೋಗ್ಯಾರ ಅಂತೇಳಿ. ಹೆಂಗೆ ಅತ್ತಿಯಾರ ಈಗ ಹುಡ್ಕೋದು, ಏನು ಮಾಡೋದು ಅಂತ. ಚಿಂತೆ ಮಾಡಬೇಡವಾ, ಏನು ಆಗಿರಂಗಿಲ್ಲ. ಏನ ಬರೋದು ಹೆಚ್ಚು ಕಮ್ಮಿ ಆಗಿರ್ಬೇಕು. ಏನಪ್ಪ ಒಂದು ಗೊತ್ತಾಗಲ್ತ್ರಿ ನನಗರ. ನಿಂದ್ರೆ ಒಂದು ಈ ತಣ್ಣಗೆ ಪಾನ್ಕಾಯಿ ಏನಕ ಮಾಡ್ಕೊಂಬರ್ತೀನಿ. ಶಾಂತ ಇಲ್ಲಿ ನಿಂತಿಯೇನ? ಓ ದೇವ್ರೆ, ಅಲ್ರಿ ಬಂದ್ರೆ ಯವ್ವ ನನ್ನ ಕೈಕಾಲು ತರ ಅನ್ನಕತ್ತಿದ್ವು ನೋಡು. ಯಪ್ಪ ಎಲ್ಲಿ ಹೋಗಿದ್ರಿ ಹೇಳಿ ಕೇಳಿ ಹೋಗ್ಬಾರ್ದನ. 2 ದಿನ ಅಂತೇಳಿ 3 ದಿನ ಆದ್ರೂ ಬರ್ಲಿಲ್ಲ ಅಂತೇಳಿ ಒಂದು ನಮ್ಮನಿ ಹೊಟ್ಟೆ ನೆತ್ತಂಗಾಗಿತ್ತು. ಅಯ್ಯೋ ಇಲ್ಲ, ಅದು ಏನಾಗ್ಬಿಡ್ತಂದ್ರ ದೌಡ್ ಬರ್ಬೇಕಂತೇಳಿ ಹೋದವ ನಾನು. ಏನ್ ಮಾಡ್ತಿ ಹೇಳು, ಪಾಪ ಅವ ತೀರ್ಕೊಂಡ್ಬಿಟ್ಟ. ಮತ್ತು ಅವ್ನ ಮಣ್ಣಿನ ಕಾರ್ಯನು ಮುಗಿಸೇ ಬರೋ ಮಟ ಒಂಚೂರು ಹೊತ್ತಾಗ್ಬಿಡ್ತು. ಹೇಳ್ಬೇಕಂದ್ರೆ ಯಾರು ಹೇಳಲೆ ನಾನಾರ. ಹಂಗಾಗಿ ನಿನಗೆ ಸುದ್ದಿ ಮುಟ್ಸೋಕ್ಕಾಗಲಿಲ್ಲ. ಅಯ್ಯೋ ಹೌದಾ, ಪಾಪ ಹಿಂಗಾಗ್ಬಾರ್ದಾಗಿತ್ತು. ಅದಕ್ಕೆ ಹಂಗಾಗಿ ಬರೋಕ್ಕಾಗಲಿಲ್ಲ ನನಗೆ. ಅಲ್ಲಿದ್ರು ನಿಂದ ಯೋಚನೆ ಐ ಚಿಗವ, ಯಾವ ಬಂದಿ? ನೀ ಬಂದಿರ್ತೀಯೋ ಇಲ್ಲ, ಹಂಗಾರೆ ನಾ ಹೇಳೋದೇನ ಹೇಳೋದೆ. ಅಲ್ಲಿ ನಿಂಗೆ 108 ಕೆಲಸ. ಬಂದ್ಲ ಇಲ್ಲ ಅನ್ನಂಗೆ ಆಗಿತ್ತವ ನನಗರ. ಎಲ್ಲಿ ನೀ ಬಂದ್ಯೋ ಇಲ್ಲೋ ಅನ್ನೋದು ತಲೆಯಾಗ ಹೇಳೋದೇನ ಹೋದೆ. ಹ್ಞೂ ಅಂದಿದ್ದಿ. ಅಲ್ಲಿ ಮನ್ಯಾಗ ನಿಂದು ಕೆಲಸ 108 ಬಂದ್ಲ ಇಲ್ಲ ನಮ್ಮ ದೊಡ್ಡವ ಅಂತೇಳಿ ನನಗೂ ಒಂದು ನಮ್ಮನಿ ಹೊಟ್ಟೆ ಹತ್ತಿ ಬಿಟ್ಟಿತ್ತು. ಹೇಳಿಂದ ಬಿಡ್ತೇನಲ್ಲ, ಅದು ತುಂಬೊಟ್ಟಿಲ್ದ ಹುಡುಗಿನ ಬಿಟ್ಟೋಗೇನಿ ಹೋಗು ಅಂತ ಹೇಳಿಂದು ಬಿಡ್ತೇನೆ. ನಾನು ಬರ್ತೇನಪ್ಪ. ಬಂದಿಯಲ್ವಾ, ನೀ ಇಲ್ಲದಿ ಅಂದ್ರೆ ನಂಗೆ ಇನ್ನೊಟ್ಟು ಧೈರ್ಯ ಇರ್ತಿತ್ತೇನ. ನಾ ಯಾರಿಲ್ಲ, ನಾ ಒಬ್ಬಿಕೆದಳನ ಅಂತೇಳಿ ಮತ್ತೊಟ್ಟ ಹೆದರಿದ್ದೆ. ನಾ ಇಲ್ಲದೇನಂದ್ರೆ ಇನ್ನೊಂದು ದಿನ ಹೆಚ್ಚಿಗೆ ಇದ್ದು ಬರ್ತಿದ್ದೆ ಅಲ್ಲಿ ಅಲ್ಲ. ಹಂಗೇನಿಲ್ಲ. ಬರ್ರಿ ಮತ್ತೆ ಅಂದಂಗ ಇದು ಕಾಕ ಬರ್ಲಿಲ್ಲ? ಇಲ್ಲ, ನಾ ಒಬ್ಬಕ್ಕೆ ಬಂದನಿ. ನಿನ್ನ ಹೆಂಡತಿ ಯಾಕ ನನ್ನ ಗಂಡ ಬರ್ಲಿಲ್ಲ ಅಂತ ಪಾಪ ಅದಕ್ಕೊಂಥರ ಹೊಟ್ಬೇನೆ. ಅದು ಬರ್ಬೇಕಂದೆ, ಅದೇ ಅವ ತೀರ್ಕೊಂಡ್ಬಿಟ್ಟ. ನನ್ನ ದೋಸ್ತು ನೋಡಕ್ ಹೋದವ, ಹಂಗಾಗಿ ಬರಕಾಲಿಲ್ಲ. ಆಗ್ಲಿ ಬಿಡಪ್ಪ. ಅಲ್ಲ ತೀರ್ಕೊಂಡ್ಬಿಟ್ಟ ಅಂತ ಮಣ್ಣಿಗೆ ಹೋಗಿದ್ದೆ? ಇಲ್ಲ ಮಣ್ಣಿಗೆ ಹೋಗಿಲ್ಲ, ಹೋಗ್ಬಾರ್ದಂತಲ್ಲ. ಚಲೋ ಕೆಲಸ ಮಾಡಿದಿ. ತೀರ್ಕೊಂಡು ಮಕ್ಕ ನೋಡಿ ಹಂಗ ಬಂದಿ ಹೋದಲ್ಲ ಮುಗಿಸ್ಕೊಂಡೆ. ಅಂದ್ರೆ ಮಣ್ಣಿಗೆ ಅಂದ್ರೆ ಮಣ್ಣು ಹಾಕಿಲ್ಲ, ಸುಳ್ಗಾಡ್ಗಟ್ಟಿ ಮಠ ಹೋಗಿದ್ದೆ. ಏನ್ಲ ನೀನು ಅಂತ ನಾನು ಏನ್ ತೊಟ್ಟಿಲ್ಲದಳ ಹಂಗ ಮಣ್ಣಿಗೆ ಹೋಗ್ತಾರನ್ಲ. ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಹಾಲು ಕಟ್ಟಬಾಡ್ಯ, ನಿನ್ಗೆ ಗೊತ್ತಾಗೋದಲ್ಲ ಅಟ್ಟು ನಿನಗೆ. ಅಯ್ಯೋ ದೇವ್ರೆ, ಹೇಂತಿ ಹೊಟ್ಟಿಲಿದ್ದಾಗ ಹಂಗೆಲ್ಲ ಹೋಗ್ಬಾರ್ದಪ್ಪ, ಅರ್ಥ ಮಾಡ್ಕೊರಿ. ನನಗೆ ಗೊತ್ತಾಗ್ಲಿಲ್ಲ ಅದು. ಹೋಲಿ ಜಳಕ ಪಳಕ ಎಲ್ಲ ಮಾಡಿದಿಲ್ಲದ? ಅದೆಲ್ಲ ಹಾಕಿ ಬಂದೆ. ಏನಪ್ಪ ದೇವ್ರಿಟ್ಟಂಗಾಲಿ. ನಡ್ರಿ ಹೊಳ್ನಡ್ರಿ. ಅದೇ ಹೇಳ್ತೇನೆ ಕೇಳ, ಇನ್ನೇಮಿ ಇಂಥ ಕೆಲಸ ಮಾಡಬೇಡ. ಏ ಈಕಿನ ಬಾಯ್ಲೆ ಏನತ್ತೀರ? ಪ್ರಭಾವತಿ ಬಾಯ್ಲೆ ಎಲ್ಲಗಾಳಕ್ಕೆ ನಿಮ್ಮ ಅಕ್ಕ. ಅದು ಇಷ್ಟತನ ಕೆಲಸ ಆತಲ್ರಿ ಅತ್ತೀರ, ಒಂದು ಸ್ವಲ್ಪ ಮಗ್ಳು ಉರ್ತನವ ಅಂತೇಳಿ ಮಕ್ಕೊಂಡಾರ. ನೋಡು ನೀ ಏನು ಮಾಡಕತ್ತೀಯ? ನಾನು ಇದು ಕಟ್ಟಿಗೆ ಮುರಿಯೋದಿತ್ತು, ಮುರಿಯಾಕಂತ ಹೊಂಟಿದ್ದೆ. ಮತ್ತು ಸಂಜೆಗೆ ಒಲಿ ಉರಿ ಹಚ್ಚಕ್ಕೆ ಬೇಕಲ್ರಿ ಅತ್ಯಾರ, ಅದಕ್ಕೆ ಕಟ್ಟಿಗೆ ಮುರಿದಿಟ್ಟಿನಿ ಅಂದ್ರೆ ಒಲಿಗೆ. ಮತ್ತು ಸಂಜೆ ಉರಿ ಹಚ್ಚಿ ರೊಟ್ಟಿ ಪಟ್ಟಿ ಅಡಿಗೆ ಹಾಕತಿ, ಅದ್ರ ಸಂಬಂಧ ಹೊಂಟಿದ್ದೆ. ಆಕಿನೂ ಕರ್ಕೊಬೇಕು ಬೇಡ, ಒಬ್ಬೇಕೆ ಯಾಕೆ ಮುರಿಯಾಕುಂಟಿ? ಏನು
ಇರ್ಲಿ ಬಿಡ್ರಿ, ಅವ್ರಿಗೆ ಬೆಳಗಿಂದ ಕೆಲಸ ಮಾಡಿ ಸಾಕಾಗೈತಲ್ಲ ಮಕ್ಕೊಂತಾನೆ ಅಂತೇಳಿ ಒಂದು ಈಟ ಕಣ್ಣು ಮುಚ್ಚಾರ. ನೀನಷ್ಟ ಹಚ್ಕೊಂಡು ಮಾಡೋದು ಅಕ್ಕ 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 ಸೀಮಿ ಸೊಕ್ಕ ಅಂತೇಳಿ. ಆಕಿಗೆ ತಂಗಿ ಅನ್ನೋದು ಇರ್ಬೇಕಲ್ಲ. ಹೆಂಗೆ ನಿನ್ನ ಕೆಲಸ ಹಚ್ಚಿ ಜಾರ್ಕೋತಾಳ ನೋಡಿ ಮೆಲ್ಲಕ ಮೆತ್ತನ ಮಳ್ಳದಾಳಕಿ, ನಿನಗೆ ಗೊತ್ತಿಲ್ಲ. ಹಚ್ಚಾಳ ಆಟ ಅಲ್ಲ. ಆಕಿ ನಿನ್ನ ಬಗ್ಗೆನ ಎಷ್ಟು ಆಡ್ಕೊಂತಾಳಂತ ನಿನಗೇನು ಗೊತ್ತೈತಿ? ನನ್ನ ಬಗ್ಗೆ ಆಡ್ಕೋತಾಳ. ಮೊನ್ನೆ ಅವ್ರವ್ ಬಂದಿದ್ಲಲ್ಲ ನೋಡಕ್ಕ, ಅವ್ರವ್ನ ಮುಂದೆ ಹೇಳಕತ್ತಾಳ, ಯವ್ವ ಸಾಕಾಗೈತವ ಇವ ಈ ಮನ್ಯಾಗ ಏನು ಒಂದು ಕೆಲಸ ಮಾಡೋದಲ್ಲ ಬಕ್ಷಿ ಮಾಡೋದಲ್ಲ ಎಲ್ಲ ನಾನು ಮಾಡ್ಬೇಕಿವ. ಹೆಂಗಾರ ಮಾಡಿ ಒಟ್ಟು ಅಕ್ಕಿಗೆ ಒಟ್ಟು ಹಚ್ಬೇಕಂತೇನೆ, ನಾನು ಮಾಡೋದೇ ಇಲ್ಲ. ನೋಡಂತಡಿ ಜಾಸ್ತಿ ಅಕ್ಕಿಗೆ ಕೆಲಸ ಹಚ್ಚಿ ನಾನು ಕುಂದಿರ್ತೇನೆ ಅಂತೇಳಿ ನೀ ಏನೇನೋ ಹೇಳಾಕತ್ತಿದ್ಲೆ ಎಲ್ಲ ಆಡ್ಕೊಂಡಿದ್ದೆಲ್ಲ ನಿನ್ನ ಮುಂದೆ ಹೇಳಿದ್ರೆ ಮತ್ತು ನಿನಗೆ ಸಿಟ್ಟು ಬರ್ತೈತಿವ. ಅದಕ್ಕೆ ಹೇಳುವಲ್ಲ ನಾನು, ಗೊತ್ತನ? ಅಯ್ಯ ಭಾರಿ ಮಿಟಕ್ಲಾಡ್ದಾಳಕ್ಕಿ. ನಾನು ಏನಂತ ಮಾಡಿದ್ದೆ ಆಕಿನ? ಅಯ್ಯೋ ಭಾರಿ ಹಂಡು ಬೆರ್ಕಿದಾಳ. ನಿನ್ನ ಬಗ್ಗೆ ಏನು ಇಟಪಟ ಮಾತಾಡ್ತಾಳಂತ ಮಾಡಿ ಏನಕ್ಕೆ? ಸ್ವಲ್ಪ ಮಾತಾಡೋದಲ್ಲಕ್ಕೆ. ಹೌದಾ? ಅಲ್ಲ ನೋಡಿದ್ರೆ ಹಂಗೆ ಅನ್ಸಂಗೆ ಇಲ್ಲಲ್ರಿ ಅತ್ತಿಯರ. ಅಯ್ಯೋ ನೀನು ಯಾರ ಬಗ್ಗೆನೂ ಏನು ಮಾತಾಡೋಕೆ ಅಲ್ಲಲ್ಲ, ನಿನಗೇನು ತಿಳ್ಕೊಂತಿ? ಎಲ್ಲರೂ ನನ್ನಂಗ ಅಂತ ತಿಳ್ಕೊಂತಿ, ಸಂಪನ್ನ ಅಂತೇಳಿ. ಆಕಿ ಭಾರಿ ಮಳ್ಳದಾಳಕಿ, ನಿನಗೆ ಗೊತ್ತಿಲ್ಲ ಅಷ್ಟೇ. ನಾನು ಈ ರೀತಿಯಲ್ಲ ಅಂತ ತಿಳ್ಕೊಂಡಿದ್ದಿಲ್ಲ ಬಿಡ್ರಿ. ನೀನು ಒಡ ಮಾತಾಡಿ ಬಾಯಾಗ ಬಂದಿದ್ದೆಲ್ಲ ಅಂದ ಇದು ಮಾಡಿಬಿಡ್ತಿ. ಆಕೆ ಹಂಗಲ್ಲ, ಗಳಿಗಿಸಿದ್ದ ಒಳಗ ಮೆದ್ದ ಅಂತೇಳಿ ಒಳಗೆ ಎಲ್ಲ ವಿದ್ಯೆ ಇಟ್ಕೊಂಡಾಳ, ನಿನಗೆ ಗೊತ್ತಿಲ್ಲ ಅಷ್ಟ. ಅದು ನೋಡ್ರಿ ಅತ್ತಿಯರ ಎಷ್ಟು ಬೆರಿಕಿದಾಳ. ನಾನಂಗಾರ ಚಲೋ ಬಿಡು, ನಮ್ಮ ಅಕ್ಕನ ಬಂದಂಗಾತು, ಅಕ್ಕ ತಂಗಿಯರಾಗಿರನಿಬ್ರು ಅಂತೇಳಿ ನಾನು ಕೊಂಡ್ರೆ ಹಿಂಗೆ ಮಾಡೋದು ತೀರ. ನಾ ಭಾಳ ಒಳ್ಳೆಕಂತ ತಿಳ್ಕೊಂಡಿದ್ದೆ. ತಿಳ್ಕೊಂತಿ ಬಿಡವ, ನಿನಗೇನು ಗೊತ್ತು ಪಾಪ. ಆಕೆ ನಸ್ಗುನಿದ್ದಂಗೆ ಅದಾಳ ಆಕಿ. ಗಂಡನ ಒಳಗೆ ಹಾಕೋಬೇಕು ಹೆಂಗೆ, ಬುಟ್ಟಿಗೆ ಹಾಕೋಬೇಕು ಹೆಂಗೆ ಎಲ್ಲ ಗೊತ್ತು. ನನ್ನ ಮುಂದೆ ಹೇಳ್ತಾಳ, ತಡ್ರಿ ಎತ್ತಿರ ಪ್ರಭಾವತಿ ಒಂದು ಕೆಲಸ ಮಾಡೋಕ್ಕೆಲ್ಲ ಬಕ್ಷಿ ಮಾಡೋಕ್ಕೆಲ್ಲ ಎಲ್ಲ ನಾನು ಮಾಡಬೇಕು, ಹೊತ್ತಾಕತಿ, ನಾನು ಹೊಲಕ್ಕೆ ಹೋಗಿ ಈಗ ತಡ ಆಕತಿ, ನನಗೆ ಇಲ್ಲಿಗೆ ಆಗೋದಿಲ್ಲ ಅನ್ನೋರಂಗೆ ಮಾತಾಡ್ತಾಳೆ, ಗೊತ್ತನ? ಆದ್ರೆ ನಂಗೆ ಗೊತ್ತಲ್ಲ ನೀ ಎಷ್ಟು ಕೆಲಸ ಮಾಡ್ತಿ ಏನು ಅಂತೇಳಿ ಬೇಷಕ್ಕೆ ಜಾಡಿಸಿನಿ ನೋಡು. ಸುಮ್ಮನೆ ಕುಂದ್ರು ಆಕೆ ಕೆಲಸ ಮಾಡ್ತಾಳೆ, ಮಾಡ್ಲಾರ್ದಕ್ಕೆಲ್ಲ ನೀ ಯಾರ್ದಾರ ಮುಂದೆ ಹೇಳ್ದಂಗೆ ಹೇಳ್ಬೇಡ ನನಗೆ ಅಂದೆ. ತಣ್ಣು ಕುಂತ್ಲು. ಅಕ್ಕ ಹಂಗೆಲ್ಲ ಮಾತಾಡ್ತಾರ? ನಿನಗೆ ಗೊತ್ತಿಲ್ಲ ಮತ್ತು ಅಂದ್ಗಿಂದಿವ ಹಿಂಗಂದ್ಲ ಅತ್ತೆ ಅಂತೇಳಿ ಯಾಕೆ ಬೇಕತ್ತ ಸುಮ್ಮನೆ ಜಗಳ ಜೂಟ, ಹೌದಿಲ್ಲ? ಮತ್ತು ಅಂದಿ ಆಕೆ ಏನಾರ ನಾನು ಬಂದು ಕೇಳಿದ್ಲು ನಿನ್ನ ಮತ್ತು ನಾ ಬಿಡೋದೇ ಇಲ್ಲ, ಹೇಳಕತ್ತೀನಿ ಕೇಳು. ಇಲ್ಲಪ್ಪ ನಾ ಯಾಕೆ ಅನ್ನಕ್ಕೆ ಹೋಗ್ಲಿ, ಆಯ್ತು ತೋರೈತಿರ, ನಾ ಅನ್ನಕ್ಕೆ ಹೋಗೋದಿಲ್ಲ. ಹೋಗು. ಅಲ್ಲ ಅಕ್ಕ ಹಿಂಗಂದ್ಲ ನನಗೆ, ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳಲ್ಲಕ್ಕಿ. ಏನಪ್ಪ ಯಾಕೆ ಒಂದು ಅರ್ಥ ಆಗಲ್ಲ. ಏನು ಅತ್ತಿಯರು ಏನಾರ ಸುಳ್ಳು ಹೇಳತ್ತಾರ? ಅಲ್ಲ ಅವ್ರಾರ ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳೋದ್ರಿಂದ ಅವ್ರಿಗೇನು ಸಿಗೋದೈತಿ? ಅಂದಿದ್ದೇ ಹೇಳಕತ್ತಿರ್ಬೇಕು. ಮ್ಯಾಗ ಮಳ್ಳಿ ಹೆಂಗೆ ಮಾತಾಡ್ತಾಳಲ್ಲಿ ಅಕ್ಕ. ಇರಲಿ ಅಂದಾಳ, ಏನೋ ಸಿಟ್ನಾಗ ಏನಾರ ಬ್ಯಾಸರ್ಕಿಗೆ ಏನಾರ ಒಂದು ಮಾತು ಅಂದಿದ್ದಾಳ, ಹೋಲ್ಬಿಡ. ಅದನ್ನ ಯಾಕೆ ನಾ ಅಷ್ಟು ದೊಡ್ಡದು ಮಾಡ್ಕೋಬೇಕು? ಇದಕ್ಕೆಲ್ಲ ನಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಹೋಲತ್ತ ನಾವು ಅಕ್ಕಂಗ್ಯಾರು ಚಲೋ ತಂಗಿರ್ಬೇಕು. ಏನ ಪ್ರಭಾ ಕಟ್ಗೆ ಮರಿ ಹಾಕತ್ತೀಯನ? ಯಾರು? ನೀವು ಇಲ್ಲೇ ಬಾಜುಕಿನ ಮನೆಯಾರಲ್ರಿ? ಹೂನವ, ಇಲ್ಲೇ ಬಾಜುಕಿನ ಮನೆಯಕ್ಕೆ. ನಿಮ್ಮ ಲಗ್ನದಾಗ ಓಡಾಟ ಎಲ್ಲ ನಂದವ. ಏನು ನಿಮ್ಮ ಲಗ್ನಾಗಿಂದ ನಿಮ್ಮ ಮನೆಗೆ ಬರೋಕ್ಕಾಗಿಲ್ಲ ಅಷ್ಟೇ ನಮಗೆ. ಹೆಂಗೆ ಆರಾಮದಿರೇನ? ಆರಾಮದೇನು ನೋಡ್ರಿ. ನೀವೇನು ಬಾಂಡೆ ತೊಗೊಂಡು ಹೊಳಿಗೆ ಹೋಗಿದ್ರೇನ್ರಿ? ನಯ್ಯವ್ವ ನೀರಿಂದ ಒಂದು ದೊಡ್ಡ ಸಮಸ್ಯೆ, ಅದಕ್ಕೆ ಅಲ್ಲೇ ಹೊಳೆ ಕಡೆನ ಹೋಗಿ ಸರ್ಬಿ ಹೋಗೋದು ಒಣಾಕಿ ನನ್ನ ಮಗಳನ್ನ ಅಲ್ಲೇ ಕುಂದಿರ್ಸಿ ಬಂದೇನಿ. ಒಣಗಿನ ತೊಗೊಂಬರ್ವ ಅಂತೇಳಿ ಹಸಿ ಹೊತ್ಕೊಂಬರಕ್ಕೆ ಗನವಜ್ಜಕ್ಕವು, ಅದಕ್ಕೆ ಮಂದಿ ಜಗ್ಗಿದ್ರಲ್ಲ ಕುಂದಿರ್ಸಿ ಬಂದೇನಿ. ನಾನು ಭಾಂಡೆ ತಿಕ್ಕೊಂಡು ತೊಗೊಂಬಂದೆ, ಮತ್ತು ಅಡಿಗೆ ಮಾಡ್ಬೇಕಲ್ಲ ಈಗ ಹೋಗಿ ಚಂಜಕ್ಕೆ, ಅದಕ್ಕೆ ಆಕಿನ ಅರ್ಬಿ ಒಣಗಿಂದ ಓಸು ಮಾಡಿ ಚಿಟ್ಕೊಂಬರ್ತಾ. ಹೌದನ್ರಿ? ಅಂದ್ರೆ ನಿಮ್ಮ ಅಕ್ಕಿ ಏನು ಮಾಡಕತ್ತಾಳ? ಆಕೆ ಯಾಕೆ ತಲೆ ಹೊಡ್ತಂತ್ರಿ, ಅದಕ್ಕೆ ಮುಕ್ಕೊಂಡಾಳ. ಒಳ್ಳೆ ಮಕ್ಕಳಾಕ್ಬಿಟ್ಟಾಳಲ್ಲ ನಿಮ್ಮ ಅತ್ತಿ. ಆಗ್ಲಿ ಬಿಡು. ಸರಿ ಆಯ್ತು, ಹಂಗಾರೆ ಮಾಡ್ಕೊ ಕೆಲಸ. ಏನೋ ಮಾತು ಹಚ್ಚಾಳಲ್ಲ. ಏನಪ್ಪರವ ಬಂಡೆ ಏನು ಹೊಳಿಗೆ ತೊಗೊಂಡೋಗಿದ್ದೇನ? ಹೂವೇ ಸರಜಕ್ಕ, ಮತ್ತೇನು ಮಾಡ್ಬೇಕವ, ಮನ್ಯಾಗ ನೀರು ಬೇಕಲ್ಲ ಎಲ್ಲ ಕೆಲಸ ಮಾಡ್ಕೊಳಕ್ಕೆ, ಹಾಗಾಗಿ ಅಲ್ಲಿಗೆ ತೊಗೊಂಡೋಗಿದ್ನವ. ಹೊತ್ಕೊಂಬರೋ ತ್ರಾಸ ಅನ್ನೋದು ಬಿಟ್ರೆ ಬಾಂಡೆ ಒಗ್ಯಾಣ ಸ್ವಚ್ಛಕ್ಕವ ಅಲ್ಲೇ ಅಟ್ಟ. ಯವ್ವ ಈ ಬಿಸಿಲಾಗಾದ್ರೂ ಹೋಗಿ ಬಂದ್ರಲ್ಲ, ಬರ್ಬೇಕಲ್ವ? ಬರಲಿಲ್ಲ ಅಂದ್ರೆ ನಡಿಬೇಕಲ್ಲ. ಮನೇನು ಭಾಂಡೆ ಒಗತ್ತೆ ಆಗ್ಬೇಕಂದ್ರೆ ಹೋಗಿ ಬರ್ಬೇಕು. ನಿಮ್ದೇನು ಬಾವಿ ಐತಿ, ಚಿಂತಿಲ್ಲ. ನಮ್ಮ ನೋಡಿ ಸುಳ್ಗಡೆ ಆ ಬಾವಿಲ್ಲ ಏನಿಲ್ಲ, ನೀಳ ಬಿಟ್ಟಾಗ ತುಂಬಿಟ್ಕೊಂಡ್ರೆ ಆತು, ಇಲ್ಲಾಂದ್ರೆ ಇಲ್ಲ. ಬಾವಿ ಐತವ, ಈಗ ನೀರು ಹಗ್ಗ ಹಾಕಿ ನೀರು ಸೇದ್ಬೇಕಲ್ಲ. ನಮ್ಮ ಗಂಡು ಮಕ್ಳು ಇದ್ದಾಗ ಅವ್ರ ಕಡೆನೇ ಸೇದಿಸ್ಕೋತಾರ ನೀರನ್ನ. ಇವು ಏನು ಸೇದಿ ಬರಲಿ ಬೀಳ್ತಾವು. ಆಯ್ತು ಪಾಪ, ನಿಂದು ಕೆಲಸ ಐತಿ ಏನ, ಮಾಡ್ಕೊ. ಅಲ್ಲ ಆಕೆ ಜೊತೆಗೆ ಇದಕ್ಕೆ ಮಾತಾಡ್ಕೊಂತ ಕುಂತೀನಿ ನೀನು. ನಿನಗೆ ಹೇಳೇನೇ ಇಲ್ಲ ನಾನು. ಇಲ್ಲೇ ನಮ್ಮ ಊರಾಗ ಭಾಳ ಹಂಡಬೆರ್ಕಿ ಹೆಂಗಸೂರದಾರ, ಏನೋ ಒಬ್ಬರು ಬರಬ್ಬರಿ ಇಲ್ಲ, ಪಕ್ಕ ಬಾನ್ಗಡಿ ಆಟ ಆಡೋರು ಅದಾರ ಅಷ್ಟರು. ನೀವು ಹುಷಾರಿರ ಅಂತ ಹೇಳೇನೇ ಇಲ್ಲ ನಾನು. ಇಲ್ಲಿ ನೋಡ ನಾ ಹೇಳ್ತೇನೆ ಕೇಳ, ಅವ್ರಿದ್ರಿಗೆ ನಾ ಹೇಳೋದಿಲ್ಲ, ಆದ್ರೆ ನಿಮಗೆ ಹೇಳ್ತೀನಿ. ನೀ ಆತು ನಿಮ್ಮ ಅಕ್ಕ ಆತು, ಊರಾನ ಯಾರ ಹೆಣ್ಮಕ್ಳು ಹೆಂಗಸೂರು ಮಾತಾಡ್ದಾಗು ಏನು ಮಾತಾಡ್ಕೂಡ್ದು ಅಷ್ಟೇ. ಉಂಡ್ರೆ ಊಟ ಆತು, ತಿಂದ್ರೆ ತಿಂದ್ವಿ ಅಷ್ಟೇ. ವಾಪಸ್ ಮತ್ತೆ ಹೂ ಅನ್ಕೊಂತ ನಿಂತ್ರಿ ಸುಮ್ಮನೆ ಒಳಗೆ ಓಡ್ತಿರ್ಬೇಕು, ಕೆಲಸ ಐತೆ ಅಂತ ಮುಂದೆ ಹೋಗ್ತಿರ್ಬೇಕು. ಮಾತಾಡಕ್ಕೆ ಮತ್ತು ಅವ್ರಿಂದ ಏನಾರ ಹೇಳಕ್ಕೆ ಕೇಳಕ್ಕೆ ಇಲ್ಲಡ ಅನುವು ಮಾಡಿ ಕೊಡಬಾರ್ದು. ಏನತ್ ರೀತಿಯಾರ ಮಾತಾಡಿದ್ರ? ಅಯ್ಯ
ನಮ್ಗೇನು ಕೋಡ್ ಅಂತ ಬರ್ತಾರ ಬೀಡ್ ಅಂತ ಬರ್ತಾರ ಏನು ರೊಕ್ಕ ಖರ್ಚಕ್ಕವನ 4 ಮಾತು ಬಾಯನು ಪಾಪ ಕಷ್ಟ ಸುಖ ವಿಚಾರಿಸಿದ್ರು ಹೋದ್ರು ನಾನೇನಾದ್ರು ನಿಮ್ಮ ಚಾಡ ಅತ್ತಿ ಸುಚಿ ಚಾಡ ಹೇಳ್ಕೊತ ಕೂತೇನೆ ಏನಿಲ್ಲಪ್ಪ ಸುಮ್ಮನೆ ಒದರ್ತೀರಿ ಎಲ್ಲ ಅದಕ್ಕೂ ನೋಡು ಆಕಿ ಒಂದು ಮಾತಾಡೋದಿಲ್ಲ ನನಗೆ ನೀನು ಎಷ್ಟು ಹೊಳ್ಳಿ ಮಾತಾಡ್ತಿ ಒಂದು ಮಾತಾಡೋದಿಲ್ಲ ಹೇಳುದು ಹೇಳ್ರಲ್ಲ ಕೇಳ್ತೀನಿ ಹೇಳಾರ್ದು ಹೇಳ್ತೀರಿ ಯಾರು ಕೇಳಕ್ಕೆ ಹೋಗುನು ಮಾತಾಡಿದ್ರೆ ಏನು ಮುತ್ತು ಸುರಿತೇವನ ಏನು ಅವ್ರು ಏನಾರು ನಮ್ಮ ಮನೆಗೆ ಬಂದು ಆಸ್ತಿ ಬರ್ಸ್ಕೊತಾರ ಯಾವ ದೇವ್ರೆ ಬಾ ಏನು ಜೋರದಾಳಿಕಿ ಈಕಿ ಸೊಕ್ಕ ಮುರಿಬೇಕು ಈಕಿದ ಅಲ್ಲ ನಮ್ಮನಿ ಮಾತಾಡಿ ಹೋದ್ಲು ನನಗೆ ಯವ್ವ ನೀ ಹೇಳಿದ್ದೆಲ್ಲ ಕಾಂದ ಬಜ್ಜಿ ಇಡ್ಲಿ ತಂದ ನೋಡು. ಮೆಲ್ಲಕ ಅಲಕಟ್ ಬಾಡ್ಯಾ ಬಾಯ್ ಮಾಡ್ತೀಯಲ್ಲ ಮೆಲ್ಲಕ ಜೋರ್ ಬಾಯ್ ಮಾಡಿ ಹೇಳ್ಬೇಡ ಏನು ಸುಮ್ಮನಿರು ತಂದೆನ ಜೋರ್ ಒದರ್ಬೇಡಲ್ಲ ಬಾ ತಂದೆ ಸ್ವಲ್ಪ ತಂದಿಯಾ ಒಂದೊಂದ ಪ್ಲೇಟ್ ತಂದೇನ್ ಬೇ. ಹಂಗಾರ ನಾನು ತಿಂತೇನೆ ಏನು ನೀವು ಹೋಗಿ ಹೊಲ್ಕೊಡೆ ಹೋಗಪ್ಪ ಕೆಲ್ಸಿದ್ರ ಇಲ್ಲ ನಾ ಕೈಕಾಲ್ ಮಕ್ಕ ತಗೊಂಡ್ಬರ್ತಂತು ಹಿಡಿನಿ. ಯವ್ವ ಇದನ್ನೇನಾರು ಅಡಿಗೆ ಮನೆಗೆ ಒಯ್ದ್ನಿ ಅಂದ್ರೆ ಬೆಂಡ್ಲಾರ ತಿಂದ ಆಗಿ ಮಾಡ್ತಾರೆ ಅವ್ರಿಗೆ ಕೊಟ್ಟನಂದ್ರೆ ನಂಗೆ ಸಾಲೋದಿಲ್ಲ ಎಲ್ಲಿಂದ ಕೊಟ್ಕೊಂತ ಕುಂದ್ರಕ್ಕೆ ಹೋಗ್ಲಿ ತಿಗೆತ್ತ ಇವ್ರಿಗೆ ಯಾಕೆ ಕೊಡ್ಬೇಕು ನಾನು ಎಲ್ಲದನ್ನು ಒಯ್ದು ನನ್ನ ಮಗ ನನಗಂತ ತಂದತಿ ನಾ ತಿನ್ಬೇಕು ಈಗ ಕೊಟ್ಟೇನು ಮಾಡಲಿ ನನ್ನ ಕ್ವಾಣ್ಯಾಗ ನಾನು ತಿಂದುಬಿಡ್ತೇನೆ ಅಯ್ಯೋ ದೇವ್ರೇ ಅಕ್ಕವಾ ಬಾಯ್ಲಿ ಏನಾತ ಮಾವರು ಈಗ ಭಾವರ್ ಅದಾರಲ್ಲ ಅದೇನದ ಕಾಂದ ಬಜ್ಜಿ ಇಡ್ಲಿ ತೊಗೊಂಬಂದ್ರ ನಾ ಅಲ್ಲೇ ನಿಂತು ನೋಡಾಕತ್ತಿದ್ದೆ ನಾನು ನೋಡಾತಿದ್ದೆ ಅಂತ ಅತ್ತಿಯರಿಗೆ ಗೊತ್ತಿಲ್ಲ ಅಡುಗೆ ಮನೆಗೆ ಒಯ್ದ್ರೆ ಎಲ್ಲೇ ನಾವೇನಾರು ಕೇಳ್ತೇವೆ ಅಂತೇಳಿ ಅದನ್ನ ಕೊನೆಗೆ ಒಯ್ದು ತಿನ್ನಕತ್ತಾರ ಹೌದಾ ಯಾರು ತಿಂತಾರೆ ಇವ ಅದನ್ನು ತಡಿ ಆಟ ಆಡ್ಸನ್ ತಡಿ ಅತ್ತಿಯರ್ನ ಊಟಕ್ಕೆ ಬರ್ರಿ ಅದು ಬೇಡ ನಾನು ಆಮೇಲೆ ಊಟ ಮಾಡ್ತೀನಿ ನೀವು ಉಣ್ರಿ ಹಂಗೆ ಹೊಟ್ಟೆ ಅಕ್ಕ ಹೊಟ್ಟೆ ಕೆಟ್ಟಂಗಾಗೈತಿ ಅಯ್ಯೋ ಅತ್ತಿಯರ ಹೊಟ್ಟೆ ಕೆಟ್ಟಂಗಾಗೈತಿ ತಡ್ರಿ ಬಾಗ್ಲ ತೆಗೀರಿ ಬಾಗ್ಲ ಯಾಕೆ ಮುಂದೆ ಮಾಡಿರಿ ಒಳಗೆ ಬರ್ತೀನಿ ಹೊಟ್ಟೆ ಕೆಟ್ಟಾಗೈತನ ಪಾಪ ಕಾದುಳಾರ ತೆಗಿಲೇನ್ರಿ ಇತ್ತೀರ ಬಾ ಇದೇನು ಬಾ ನಾ ಎಲ್ಲ ಒಂದಿಟ್ಟು ಮಕ್ಕೊಂಡದ್ದು ಬರ್ತೀನಿ ನೀವು ಊಟ ಮಾಡೋಗ್ರಿ ಅತ್ತೀರ ಏನಾರ ತಿನ್ನಕತ್ತೀರಿ ಯಾಕೋ ಒಂಥರ ದನಿ ಹಂಗೆ ಬರಾಕತ್ತೈತಪ್ಪ ಏನು ತಿಂದಂಗ ಅನಿಸ್ತೈತೆ ನಿನಗೆ ಬ್ಯಾಸರಾಗಿ ನಾನು ಹೊಟ್ಟೆ ಅಂತ ಮಕ್ಕೊಂಡ್ರೆ ನಿನಗೆ ತಿಂದಂಗ ಅನ್ಸಕತ್ತೈತೇನ ನಿಂದೊಂದು ಕತ್ತಿ ಎತ್ತಾಗ ಹೋಗ ಏನಾರು ಕೆಲಸ ಇದ್ರೆ ಮಾಡ್ಕೋ ಹೋಗ ನಾನು ಆಮೇಲೆ ತಿಂತೇನೆ ಹಂಗಲ್ಲ ಅತ್ತೀರ ಯಾಕ ಪಾಪ ನಿಮಗೆ ತ್ರಾಸ್ಕಿ ಸಾಕಾಕತ್ತೈತೆ ಏನ ಮತ್ತು ಅದಕ್ಕೆ ಮಕ್ಕಿಕೊಂಡಿರೇನ್ರಿ ಅತ್ತೀರ ತಡ್ರಿ ಬಾಗಲ್ ಸಂದಿಯಿಂದ ನೋಡ್ತೀನಿ ಪಾಪ ಏನಾತ ಏನ ನಿಮಗೆ ಈಕೆ ಏನ ಎತ್ತಿ ತಡಿ ಸೈಡಿ ಸರ್ಕೊಂತೇನೆ ಶಿವೂ ನೋಡಿಬಿಟ್ಲ ಏನ ಬೇಡ ಒಂದಿಟ್ಟು ಮಕ್ಕೊಂಡೇನು ಏನು ಕಾಡ್ತಿರತ್ತಾಗ ಒಂದಿಟ್ಟು ನೆಮ್ಮದಿ ಒಳಗೆ ಕುಂದ್ರಾಕ್ ಬಿಡೋದಿಲ್ಲ ತಗ ಯಾಕೆ ಹೊಟ್ಟೆ ತ್ರಾಸಾಗತ್ತೈತೆ ಅಂತ ಸುಮ್ಮ ಮಕ್ಕೊಂಡೇನಿ ನಂಗೆ ಹೊಟ್ಟೆ ತಿನ್ನೋಗ್ರಿ ತಿನ್ನಕ್ಕಾಗೆ ಬಂದಿರಿ ಅಕ್ಕವ ಏನೋ ಗಮ್ಮಂತ ವಾಸನೆ ಬರಾತಿಲ್ಲ ಎಲ್ಲಿದಿರ್ಬೇಕಿದು ವಾಸನೆ ಇವ ಈ ಬಿಡಾಡಿದಂತ್ರ ನಾಯಿ ಮೂಗು ಅಯ್ಯೋ ಸಾಂಬಾರ್ ವಾಸನೆ ಬಂತ ಏನ ಸುಡ್ಗಾಡತ್ತಾಗ ಹೌದು ನೋಡ ನನಗೂ ಹಂಗ ಅನ್ಸಕತ್ತೈತಿ ಅತ್ತಿಯರ ಸಾಂಬಾರ್ ವಾಸನೆ ಬಂದಂಗೆ ಬರಾಕತ್ತೈತಲ್ಲ ನಿಮ್ಗೇನ್ರ ಬರಾಕತ್ತೈತೇನ್ರಿ ಅತ್ತಿಯರ ಅಲ್ಲ ಮಕ್ಕೊಂಡಕ್ಕಿಗೆ ನೀವು ಸಾಂಬಾರ್ ವಾಸನೆ ಬರಾಕತ್ತೈತೆ ಚಟ್ನಿ ವಾಸನೆ ಬರಾಕತ್ತೈತೆ ಅಂತೇಳಿ ನಾನೇನು ಒಳಗೆ ಕುಂತಿಲ್ಲ ಯಾರಿಗೆ ಗೊತ್ತಾಗ್ಲಾರ್ದಂಗ ಇಡ್ಲಿ ತಿನ್ನಕತ್ತೇನೆ ಅಂತ ಮಾಡಿ ಹೊಕ್ಕಿನ ಏನಂತ ಕೆರ ತಗೊಳ್ಳಿ ನಿನಗೆ ಹಡಿಬಿಟ್ಟಾರ ಇಬ್ರು ಏನ್ ಜೋಡಾಗಿರ ಬಾಗಲಕ್ಕೆ ಹೊರ ತಗೊಂಡವ್ರಿ ಹೆಂಗ್ ನೋಡಲ್ ಸತ್ಯ ಹೊರಬಿತ್ತು ಏನ ಬೆಂಡ್ಲಾರ ಏನಿಲ್ರಿ ಇತ್ತೀರ ಅದು ಏನ ಸಾಂಬಾರ್ ವಾಸನೆ ಗಮ್ಮ ಅಂತ ಬರಾಕತ್ತಿಲ್ರಿ ಇತ್ತೀರ ಆಜು ಬಾಜು ಯಾರ ಮಾಡಿರ್ಬೇಕು ನೀವೇನ ಬಾಗಲಕ್ಕೆ ನಿಂತು ತನಿಖೆ ಮಾಡೋದು ಕದ ದಬ್ ಬಡಾಕತ್ತೀರಿ ಒಳಗೆ ಒಂಚೂರು ಹೊಟ್ಟೆ ತ್ರಾಸಾಗಿದ್ದು ಮಕ್ಕೊಂಡೇನಿ ನಮ್ದೇ ಮಕ್ಕಳಕ್ಕೆ ಬಿಡೋದಿಲ್ಲ ಅತ್ತಿಯರ ಪಾಪ ನೀವು ಕದ್ದು ಒಳಗೆ ತೊಗೊಂಡೋಗಿ ತಿನ್ನಕತ್ತೀರಿ ಅಂತ ನಾ ಅನ್ನಕತ್ತೇನ್ರಿ ಅತ್ತಿಯರ ಆ ಮಾತಂದ್ರೆ ಬಾಯ ಹುಳ ಬಿದ್ದಾವು ಕದ್ದು ಒಳಗೆ ಹೋಗಿ ತಿನ್ನಕ ನೀವೇನು ಬ್ರಹ್ಮ ರಾಕ್ಷಸನ ಅವೇನು ಕಾಣ್ಲಾರ್ದ ಬಗ್ಗೆ ಬದುಕ ಅಲ್ಲ ಹಂಗೆ ಏನಾರು ಇತ್ತಪ್ಪ ಅಂದ್ರೆ ಸ್ವಸ್ತ್ಯಾರಿಗೆ ಕೊಟ್ಟು ತಿಂತೀರಿ ನೀವು ನಮ್ಮನ್ನ ಮಕ್ಕಳು ಅನ್ಕೊಂಡಿರಿ ಸ್ವಸ್ತ್ಯಾರ ಅನ್ಕೊಂಡಿರ ಯಾರಿಗೆ ಕಾಣ್ಲಾರ್ದಂಗೆ ರೂಮ್ನಾಗ ಹೋಗಿ ತಿನ್ನಾಕ ಕೊನೆಯಾಗ ನೀವೇನು ಬಕಾಸು ರಂಸ ಕೊಟ್ಟಿರಿ ಹೌದಿಲ್ರಿ ಅತ್ತಿಯರ ನಿಮ್ಗೆ ಯಾಕೆ ಆ ಮಾತು ಅನ್ನಕ್ಕೂ ಏನು ಗಮ್ಮಂತ ವಾಸನೆ ಬಂದಂಗತ್ತ ಹದಲಕ್ಕ ಹೋಲ್ಬಿಡಕ ಎಲ್ಲಿದ ಏನ ನಡಿ ಕೆಲಸ ಮಾಡ್ಕೊಳ್ಳೋ ನಡಿ ಊರ್ ಬೆಂಡ್ಲ್ಯಾರ ನಾ ತಿನ್ನಾಕತ್ತಿದ್ದೇನಾರ ಇವ್ರಿಗೆ ಗೊತ್ತಾತ ಚಿನ್ನಕಚ್ಚಿತ್ತು ಗೊತ್ತಾಗ್ತಾ ಏನು ಮಾಡ್ತ ಅಲ್ಲ ನನ್ನ ಮಗ ತಂದ್ಕೊಟ್ಟಾಗ ಇವ್ರು ಯಾರಿದ್ರು ನನ್ನ ಮಗ ಅಂತೂ ಬಿಡು ಹೆಂಡತಿ ಮುಂದೆ ಉಸಲೇ ಹೊಡೆಯಲ್ಲ ತಂದ್ಕೊಟ್ಟಿದ್ದು ನನಗಂತ ತಂದ್ಕೊಟ್ಟ ನಾವು